ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪೌಡರ್ ಮಾಡಿಬಿಡ್ತೀನಿ. ಸೊ ಈ ಥರ ಓಟ್ಸ್ ಇಲ್ಲ ಖೀರ್ ಏನಾರ ಮಾಡಿದಾಗಲ ಒಂದು ಸ್ಪೂನ್ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಡ್ತೀನಿ. ಇದನ್ನ ಎಷ್ಟು ಮಿಸ್ ಮಾಡ್ಕೊತಿದ್ದೋ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೋ ಅಷ್ಟೊಂದು ಮಿಸ್ ಮಾಡ್ಕೊತಾ ಇದ್ದ. ಸಂಜೆ ಒಂದು 7:30-8 ಗಂಟೆ ಆ ಥರ ಆದಂಗೆ ಅನ್ನಿಸ್ತಾ ಇದೆ. ಅಷ್ಟು ಇನ್ನೂ ಬೆಳಕೇನೆ ಬಂದಿಲ್ಲ, ಆದರೆ ಮಧ್ಯಾಹ್ನ ಇವಾಗ 1 o'clock ಆಗಿದೆ. ಇವತ್ತು ನಾನು ಶ್ರಿಂಪ್ ಕರಿ ಮಾಡ್ತಾ ಇದ್ದೀನಿ. ಅದರ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತೆ ಎಷ್ಟೊಂದು ದಿನ ಆಗಿತ್ತು ನಾವು ವ್ಲಾಗ್ ಮಾಡ್ದಲೇ. ಮತ್ತೆ ನೀವು ಎಷ್ಟೊಂದು ಚೆನ್ನಾಗಿ ಕೇಳ್ತಾ ಇರ್ತೀರಾ ಎವ್ರಿ ಡೇ ವ್ಲಾಗ್ ಮಾಡಿ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಪಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಹೋಪ್ಫುಲಿ ಎಲ್ಲರೂ ಆರಾಮಾಗಿದ್ದೀರಾ, ಹೆಲ್ದಿ ಆಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀರಿ. ಹೆಣ್ಮಕ್ಳು ದೇ ಆರ್ ಗುಡ್ ಅಟ್ ಮಲ್ಟಿ ಟಾಸ್ಕಿಂಗ್ ಅಲ್ವಾ? ಇವತ್ತು ನಾನು ಕೂಡ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಇಲ್ಲಿ ಸ್ವಲ್ಪ ಗೀ ಮಾಡ್ತಾ ಇದ್ದೀನಿ, ತುಪ್ಪ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಜೀರಿಗೆನ ಬಿಸಿ ಮಾಡ್ಕೊತಾ ಇದ್ದೀನಿ ಇದನ್ನು ಪೌಡರ್ ಮಾಡೋದಕ್ಕೆ. ನೆಕ್ಸ್ಟು ಇದು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಬಿಸಿ ಮಾಡಿ ಇಟ್ಟಿದ್ದೀನಿ, ಅದನ್ನು ಕೂಡ ಪೌಡರ್ ಮಾಡಬೇಕು. ಮತ್ತು ಅಲಾಂಗ್ ವಿತ್ ದಟ್ ಇವಾಗ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ನೀವು ನೋಡಬಹುದು, ನಾನು ಲಾಸ್ಟ್ ವೀಕ್ ಪ್ಯಾನ್ನ ತೋರಿಸಿದ್ನಲ್ಲ, ಹೊಸ ಪ್ಯಾನ್ ತೊಗೊಂಡಿದ್ದೆ ಅಂತ, ಅದನ್ನೇ ಯೂಸ್ ಮಾಡ್ತಾ ಇರೋದು ಇವಾಗ ನಾನು. ಜೀರಿಗೆ ನೋಡ್ಬಿಡೋಣ. ನಾನು ಯೂಶಲಿ ಜೀರಿಗೆನ ಸ್ವಲ್ಪ ಈ ಥರ ಬಿಸಿ ಮಾಡ್ಕೊಂಡ್ಬಿಟ್ಟು ಪೌಡರ್ ಮಾಡ್ಕೊತೀನಿ. ಇದಾಗಿದೆ, ಸಾಕು ಇದು. ಮತ್ತು ತುಪ್ಪನ ಯೂಶಲಿ ನಾನು ಈ ಥರ ಮನೇಲೇ ಮಾಡ್ಕೊತೀನಿ. ಸಮ್ಟೈಮ್ಸ್ ಏನಾದರೂ ಅರ್ಜೆಂಟ್ ಬೇಕಾಯಿತು, ಇಲ್ಲಾಂದರೆ ಮಾಡೋಕ್ಕಾಗಿಲ್ಲ ಅಂದಾಗ ಅಷ್ಟೇ ಹೊರಗಡೆಯಿಂದ ತೊಗೊಂಬರೋದು. ನಾವು ಹೊರಗಡೆಯಿಂದ ತೊಗೊಂಬರೋದಾದರೆ ಅಂಗಡಿಯಿಂದ ತೊಗೊಂಬರೋದಾದರೆ ಇದು ಅಮೂಲ್ಗೆ ಈ ಥರ ಟಿನ್ನಲ್ಲಿ ಸಿಗುತ್ತಲ್ಲ, ಇದನ್ನ ತೊಗೊಂಬರ್ತೀವಿ. ಇಂಡಿಯನ್ ಸ್ಟೋರಲ್ಲಿ ಸಿಗುತ್ತೆ ಇದು. ಮತ್ತು ಇಲ್ಲಾಂದರೆ ಸಮ್ಟೈಮ್ಸ್ GRB ಕೂಡ ತೊಗೊಂಬರ್ತೀವಿ, ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ಥರ ಮನೇಲೇ ಮಾಡೋದು ಅಂದರೆ ಇದು ಕಿರ್ಕ್ಲ್ಯಾಂಡ್ದು ಅನ್ಸಾಲ್ಟೆಡ್ ಬಟರ್, ಇದು ಕಾಸ್ಟ್ಕೋದಲ್ಲಿ ಸಿಗುತ್ತಲ್ಲ, ಇದನ್ನ ತೊಗೊಂಬರ್ತೀವಿ. ಇದರಲ್ಲೇ ನಾನು ಇವಾಗ ಮಾಡ್ತಾ ಇರೋದು. ಮತ್ತು ಇನ್ನೇನು ತುಪ್ಪ ಆಗ್ತಾ ಇದೆ, ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇದೆ. ತುಪ್ಪ ಹೇಗೆ ಮಾಡೋದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಸೊ ಅದನ್ನೇ ನಾನು ಇವತ್ತು ತೋರಿಸ್ತಾ ಇಲ್ಲ. ಸೊ ಇದನ್ನ ಇನ್ನೇನು ಸ್ವಲ್ಪ ಹೊತ್ತು ಆಗ್ಬಿಡುತ್ತೆ ತುಪ್ಪ, ಅದಾದಮೇಲೆ ಮಾತಾಡ್ತೀನಿ. ಓಕೆ, ತುಪ್ಪ ಇನ್ನೇನು ಆಗಿದೆ, ಇದನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ. ಮತ್ತು ಇದು ಡ್ರೈ ಫ್ರೂಟ್ಸ್ ಪೌಡರ್ ಬಂದ್ಬಿಟ್ಟು ನಾನು ಹೇಗೆ ಮಾಡ್ತೀನಿ ಡ್ರೈ ಫ್ರೂಟ್ಸ್ ಪೌಡರ್ ಅಂತ ನಾನು ಒಂದು ವೀಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡ್ತೀನಿ. ಮತ್ತು ಆ ವಿಡಿಯೋದಲ್ಲಿ ಒಬ್ಬರು ಕೇಳಿದಿರಿ, ನೀವು ಯಾಕೆ ಪೌಡರ್ ಮಾಡ್ತೀರಾ, ಹಾಗೆ ಕೊಡಿ ಇವನಿಗೆ ಡ್ರೈ ಫ್ರೂಟ್ಸ್ನ ಅಂತ. ಹಾಗೆ ಕೊಟ್ಟರೆ ಏನು ಮಾಡ್ತಾನೆ ಅಂದರೆ ಅವ್ನು ಬರೀ ಕ್ಯಾಶ್ಯೂ ಒಂದನ್ನೇ ಇಷ್ಟಪಡೋದು, ಸೊ ಅದೊಂದೇ ತಿಂತಾನೆ, ಬೇರೆ ಯಾವುದೂ ತಿನ್ನೋದಿಲ್ಲ. ಸೊ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪೌಡರ್ ಮಾಡಿಬಿಡ್ತೀನಿ. ಸೊ ಈ ಥರ ಓಟ್ಸ್ ಇಲ್ಲ ಖೀರ್ ಏನಾರ ಮಾಡಿದಾಗಲ ಒಂದು ಸ್ಪೂನ್ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಡ್ತೀನಿ. ಸೊ ಯಾವುದೋ ಒಂದು ಫಾರ್ಮಲ್ಲಿ ಒಳಗಡೆ ಹೋಗುತ್ತೆ. ಮತ್ತು ಇದು ಪ್ಯಾನ್ದು ರಿವ್ಯೂ ಹೇಳಿ ಹೇಗೆ ಅನ್ನಿಸ್ತು ಅಂತ ಎಷ್ಟೊಂದು ಚೆನ್ನಾಗಿ ಕಮೆಂಟ್ ಮಾಡಿದ್ರಿ. ಪ್ಯಾನ್ ನನಗೆ ತುಂಬ ಇಷ್ಟ ಆಯಿತು. ಕರಿ ಮಾಡಿದ್ದೀನಿ, ಚಿಕನ್ ಮಾಡಿದ್ದೀನಿ, ಎಲ್ಲದೂ ತುಂಬ ಚೆನ್ನಾಗಿ ಬಂದಿದೆ. ಇದು ಬಾಟಮ್ ತುಂಬ ದಪ್ಪಾಗಿ ಚೆನ್ನಾಗಿದೆ, ಸೊ ಸಿಹಿ ಥರ ಏನೂ ಆಗಿಲ್ಲ. ಮತ್ತು ಇನ್ನೊಂದು ಏನಂದರೆ ನನಗಿದ್ದು ಎಗ್ ಮಾಡೋಕ್ಕಾಗುತ್ತೋ, ಅಂದರೆ ಎಗ್ ಫ್ರೈ ಮತ್ತು ಆಮ್ಲೆಟ್ ಮಾಡೋಕ್ಕಾಗುತ್ತೋ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ನಾನು ಯಾವತ್ತೂ ಈ ಥರ ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಎಗ್ ಫ್ರೈನ ಮಾಡಿಲ್ಲ, ಯೂಶಲಿ ನಾನ್ ಸ್ಟಿಕ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ನನಗೆ ಮೇನ್ ಅದಕ್ಕೇ ಬೇಕಾಗಿದ್ದು, ಯಾಕೆಂದರೆ ನಾವು ಡೈಲಿ ಎಗ್ ತಿನ್ನೋದ್ರಿಂದ ಅದು ದಿನ ನಾನ್ ಸ್ಟಿಕ್ ಯೂಸ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ಅದಕ್ಕೆ ಮೇನ್ ಬೇಕಾಗಿದ್ದು ನನಗೆ. ನನ್ನ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಎಗ್ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ, ಸ್ವಲ್ಪ ಸ್ಟಿಕ್ ಆಯಿತು ಕೆಳಗಡೆ. ಮತ್ತೆ ಹೋಗಿ ರಿವ್ಯೂಸ್ನೆಲ್ಲ ಓದ್ಬಿಟ್ಟು ಸ್ವಲ್ಪ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಇದು ಪ್ಯಾನ್ನ ಸೀಸನ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ. ಸೊ ಇದನ್ನು ಏನು ಮಾಡಬೇಕು ಅಂದರೆ ಸ್ಟೈನ್ಲೆಸ್ ಸ್ಟೀಲ್ ಪ್ಯಾನ್ನ ಚೆನ್ನಾಗಿ ಹೀಟ್ ಮಾಡಬೇಕು, ಅಂದರೆ ಒಂದು 2 minutes ಅಷ್ಟು ಚೆನ್ನಾಗಿ ಹೀಟ್ ಮಾಡಿಬಿಟ್ಟು ಅದಕ್ಕೆ ಎಲ್ಲ ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಆಯಿಲು ಚೆನ್ನಾಗಿ ಹೀಟ್ ಆಗೋ ತನಕ ಬಿಟ್ಟು ಅದನ್ನು ಆಫ್ ಮಾಡಿಬಿಟ್ಟು ಪ್ಯಾನ್ ಚೆನ್ನಾಗಿ ಮತ್ತೆ ಫುಲ್ ತಣ್ಣಗಾಗಬೇಕು, ಅಲ್ಲಿ ತನಕ ಬಿಡಬೇಕು. ಅದಾದಮೇಲೆ ಮತ್ತೆ ನಾವು ಹೇಗೆ ಯೂಸ್ ಮಾಡ್ತೀವಿ ಪ್ಯಾನ್ ಅಂದರೆ ಮತ್ತೆ ಆಯಿಲ್ ಹಾಕ್ಕೊಂಡ್ಬಿಟ್ಟು ಎಗ್ಗು ಇಲ್ಲ ಏನು ಬೇಕಾದ್ರೂ ಮಾಡ್ಕೋಬೋದು. ಆ ಥರ ಮಾಡೋದ್ರಿಂದ ಅದು ಒಂಥರ ನಾನ್ ಸ್ಟಿಕ್ ಥರ ಆ್ಯಕ್ಟ್ ಮಾಡುತ್ತೆ ಪ್ಯಾನು. ಇಲ್ಲಾಂತ ನಾನು ಯೂಶಲಿ ಏನು ಮಾಡ್ತೀನಿ ಅಂದರೆ ಪ್ಯಾನ್ ಎಲ್ಲ ವಾಶ್ ಮಾಡಿರ್ತೀನಲ್ವ, ಅದಾದಾಗ ಒಂದು ಸ್ವಲ್ಪ ಹೀಟ್ ಮಾಡಿಬಿಟ್ಟು ಈ ಥರ ಎಲ್ಲ ಸೀಸನ್ ಮಾಡಿಬಿಟ್ಟು ಇಡ್ತೀನಿ. ಸೊ ನಮಗೆ ಯಾವಾಗ ಬೇಕಂದ್ರೆ ತಕ್ಷಣ ಎತ್ಕೊಂಡ್ಬಿಟ್ಟು ಮಾಡಿಬಿಡ್ಬೋದು, ಇಲ್ಲಾಂದರೆ ಆವಾಗ ಮತ್ತೆ ಸೀಸನ್ ಮಾಡಿಕೊಂಡು ಮತ್ತೆ ಆಫ್ ಮಾಡಿ ಎಲ್ಲ ಮಾಡೋತ್ತಿಗೆ ಲೇಟ್ ಆಗುತ್ತೆ. ಸೊ ಈ ಥರ ನಾನು ವಾಶ್ ಮಾಡ್ತೀನಲ್ಲ ಆವಾಗಲೇ ಸೀಸನ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಸೊ ಓವರಾಲ್ ಚೆನ್ನಾಗಿದೆ, ನನಗೆ ಪ್ಯಾನ್ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಹೇಳಬೇಕಿತ್ತು, ನಾನು ಹೇರ್ ಕಟ್ ಮಾಡಿಕೊಂಡೆ ಸ್ವಲ್ಪ, ನೋಡ್ಬೋದು. ಆಮೇಲೆ ಎಷ್ಟೊಂದು ಜನ ಕೇಳಿದ್ರಿ, ನೀವು ಯಾವಾಗಲೂ ಫ್ರೀ ಹೇರ್ ಬಿಡ್ತೀರಲ್ಲ, ಒಂದ್ಸತಿ ಪೋನಿ ಹಾಕಿ ತೋರಿಸಿ ಅಂತ.
ನಾನು ಎಷ್ಟೊಂದು ಸತಿ ಪೋನಿ ಹಾಕೊಂಡಿದ್ದೀನಿ ಅನಿಸುತ್ತೆ, ಬಟ್ ಫ್ರೀ ಹೇರ್ನ ನಾನು ಜಾಸ್ತಿ ಬಿಡೋದು. ಇವತ್ತು ನೋಡಬಹುದು ಎಷ್ಟೊಂದು ಯಾರ ಈ ಥರ ನನಗೆ ಪೋನಿಯಲ್ಲಿ ನೋಡಬೇಕು ಅಂತ ಇಷ್ಟಪಡ್ತಿದ್ರಿ. ಇವತ್ತು ನೋಡಬಹುದು ಪೋನಿ ಹಾಕ್ಕೊಂಡಿದ್ದೀನಿ. ಇದನ್ನ ನಾನು ಎಷ್ಟು ಒಂದು 3 ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಹೈ ಪೋನಿ ಹಾಕೊಂಡಿರೋದ್ರಿಂದ ತುಂಬ ಸಣ್ಣಗಾಗಿದೆ ಅಂದರೆ ತುಂಬ ಚಿಕ್ಕದಾಗಿದೆ ಅನ್ನಿಸ್ತಾ ಇದೆ. ಬಟ್ ಇದನ್ನು ಒಂದ್ಸತಿ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಮತ್ತು ಇವಾನ್ ಇಲ್ಲೇ ಆಟ ಆಡ್ತಿದ್ದಾನೆ. ಎಷ್ಟೊಂದು ದಿನ ಆಗಿದೆ ಅವನನ್ನು ನೋಡಿ. ಎಷ್ಟೊಂದು ಜನ ಕೇಳ್ತಾ ಇದ್ರಿ ಇವಾನ್ನ ತೋರಿಸಿ ಅಂತ. ಇವಾಗ ಹೋಗಿ ಇವಾನ್ನ ಮಾತಾಡ್ಸೋಣ ಬನ್ನಿ. ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ, ಅದಾದಮೇಲೆ ಪೌಡರ್ ಮಾಡ್ಕೊತೀನಿ. ಹಾಯ್ ಫ್ರೆಂಡ್ಸ್, ಹೌ ಆರ್ ಯು ಆಲ್? ನೀನು ಹಾಯ್ ಹೇಳೋದನ್ನ ಎಷ್ಟು ಮಿಸ್ ಮಾಡ್ಕೊತಿದ್ದೆ, ಎಷ್ಟು ಮಿಸ್ ಮಾಡ್ಕೊತಾ ಇದ್ದೋ, ಅಷ್ಟೊಂದು ಮಿಸ್ ಮಾಡ್ಕೊತಾ ಇದ್ದ. ಓಕೆ, ಏನು ಮಾಡ್ತಾ ಇದೆಯಾ ಈಗ ನೀನು? ವಾಟರ್ ಕುಡ್ಕೊಂಬರ್ತೀಯಾ? ಓಕೆ, ಕುಡ್ಕೊಂಬ. ಓಕೆ ಫ್ರೆಂಡ್ಸ್, ಮತ್ತೆ ನೀವು ನೋಡಬಹುದು ಹೊರಗಡೆ ಇನ್ನೂ ಎಷ್ಟು ಕೊಂದ್ರೆ ಕತ್ಲೆ ಥರನೇ ಇದೆ. ಇವಾಗ ಟೈಮ್ ಬಂದ್ಬಿಟ್ಟು 1 o'clock ಆಗಿದೆ. 1:15 ಹತ್ತಿರ ಆಗ್ತಾ ಇದೆ. ಮಧ್ಯಾಹ್ನ 1 o'clock ಇದ್ದೀಗ. ಬೆಳಗ್ಗೆ ಎದ್ದಾಗಿಂದನೂ ಹೀಗೇ ಇದೆ. ನಾನು ಯೂಶ್ವಲಿ ಒಂದು 7 o'clock ಹೊತ್ತಿಗೆ ಹೇಳ್ತೀನಿ. 7ಗೆ ಎದ್ದಾಗ ಇನ್ನೂ ಫುಲ್ ಕತ್ಲೆನೇ ಇತ್ತು, ಸ್ವಲ್ಪನೂ ಬೆಳಕೇ ಇರಲಿಲ್ಲ. ನಾನು ಇನ್ನೂ ಬೆಳಗ್ಗೆ ಆಗಿಲ್ವೇನೋ ಅಂತ ಮತ್ತೆ ಮಲ್ಕೊಂಡಿದ್ದೆ. ಮತ್ತೆ ಒಂದು 8:30 ಹೊತ್ತಿಗೆ, ಇವತ್ತು ಹೇಳೋದು ಲೇಟ್ ಆಯಿತು. 8:30 ಹೊತ್ತಿಗೆ ಎದ್ದಾಗ ಅವಾಗಲೂ ಕೂಡ ಡಾರ್ಕೇ ಇತ್ತು. ಅವಾಗ ಟೈಮ್ ನೋಡಿದಾಗ ನಾನಂತೂ ಫುಲ್ ಎದ್ರುಕೊಂಡ್ಬಿಟ್ಟಿದ್ದೆ. ಏನಕ್ಕೆ ಮತ್ತೇನಾರ ಹತ್ರದಲ್ಲಿ ಏನಾರ ಫೈರ್ ಏನಾರ ಬಂದಿದೆಯೋ, ಅದಕ್ಕೆ ಆ ಥರ ಏನಾರ ಇದೆಯಾ ಅಂತ. ಬಟ್ ಹತ್ರದಲ್ಲಿ ಫೈರ್ ಏನೂ ಇಲ್ಲ. ಬಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟಲ್ಲೆಲ್ಲ ಇಲ್ಲಿ ಫುಲ್ ಬೇರೆ ಅದೆಲ್ಲ ಎಲ್ಲ ಕಡೆನೂ ವೈಲ್ಡ್ ಫೈರ್ ತುಂಬಾ ಇತ್ತು. ಅದರಿಂದ ಆಲ್ಮೋಸ್ಟ್ ಎಷ್ಟೊಂದು ಲ್ಯಾಕ್ ಆಫ್ ಎಕರ್ಸ್ ಎಲ್ಲ ಡಿಸ್ಟ್ರಾಯ್ ಆಗಿತ್ತು. ಬಟ್ ಇವಾಗ ಸದ್ಯದಲ್ಲಿ ಹತ್ರದಲ್ಲೆಲ್ಲೂ ಫೈರ್ ಇಲ್ಲ. ಬಟ್ ಇದು ಏನು ಹೇಳ್ತಾ ಇದ್ದಾರೆ ಅಂದರೆ ವಿಂಡ್ ಶಿಫ್ಟ್ ಆಗಿರೋದ್ರಿಂದ ಸ್ಮೋಕ್ ಎಲ್ಲ ಈ ಥರ ಎಲ್ಲ ಲೋಯರ್ ಎಲಿವೇಷನ್ಗೆ ಬಂದು ಸೆಟಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಬೇರಿಯಾದಲ್ಲಿ ಇವತ್ತು ಫುಲ್ ಈ ಥರನೇ ಇದೆ. ಒಂಥರ ರೆಡ್ ಆರೆಂಜಿಶ್ ಸ್ಕೈ ಒಂಥರ ಆ ಥರ ಕಲರ್ ಇದೆ. ಹೊರಗಡೆ ತೋರಿಸ್ತೀನಿ. ಬಟ್ ಇವಾಗ ಅದು ಸ್ಮೋಕ್ ಸ್ಮೆಲ್ ಏನು ಬರ್ತಾ ಇಲ್ಲ, ಬಟ್ ಆ್ಯಶ್ ಎಲ್ಲ ಬೀಳ್ತಾ ಇದೆ. ಮತ್ತು ಏರ್ ಕ್ವಾಲಿಟಿನೂ ಅಷ್ಟೊಂದೇನು ವರ್ಸ್ಟ್ ಏನು ಆಗಿಲ್ಲ, ಅಂದರೆ ಒಂದು ಮಾಡ್ರೇಟಲ್ಲೇ ಇದೆ ಇದು ಏರ್ ಕ್ವಾಲಿಟಿ ಎಲ್ಲ. ಬಟ್ ಇವಾಗ ಈ ಥರ ಫುಲ್ ಸ್ಮೋಕ್ ಎಲ್ಲ ಬಂದು ಸೆಟಲ್ ಆಗಿಬಿಟ್ಟು ಫುಲ್ಲು ಸನ್ಲೈಟ್ ಬರ್ತಾನೆ ಇಲ್ಲ. ಸೊ ಅದರಿಂದ ಇನ್ನೂ ಫುಲ್ ಡಾರ್ಕ್ ಅನ್ನಿಸ್ತಾ ಇದೆ. ಮತ್ತು ಹೊರಗಡೆ ಎಲ್ಲ ನೋಡಿದರೆ ಬ್ಯಾಕ್ ಯಾರ್ಡಲ್ಲಿ ಮತ್ತು ಕಾರ್ ಮೇಲೆ ಎಲ್ಲ ಎಷ್ಟೊಂದು ಒಂದು ಲೇಯರ್ ಆ್ಯಶ್ ಕುತ್ಕೊಂಡಿದೆ. ಹೊರಗಡೆ ಹೋಗಿ ತೋರಿಸ್ತೀನಿ ಬನ್ನಿ ಹೇಗೆ ಕಾಣಿಸ್ತಾ ಇದೆ ಅಂತ. ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಿದೀಯಾ? ಓಕೆ, ಇಲ್ಲಿ ಪ್ಯಾಕೇಜ್ ಬೇರೆ ಬಂದಿದೆ ಅಮೆಝಾನ್ದು. ಓಕೆ, ಅದನ್ನ ಆಮೇಲೆ ಓಪನ್ ಮಾಡಿ ತೋರಿಸೋಣ. ಓಕೆ, ಅಮೆಝಾನ್ದು ಪ್ಯಾಕೇಜ್ ಕೂಡ ಬಂದಿದೆ. ಅದರಲ್ಲಿ ಏನಿದೆ ಅಂತ ನಾನು ನಿಮಗೆ ಆಮೇಲೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಬಹುದು ಒಳ್ಳೆ ಸಂಜೆ ಒಂದು 7:30-8 ಗಂಟೆ ಆ ಥರ ಆದಂಗೆ ಅನ್ನಿಸ್ತಾ ಇದೆ. ಅಷ್ಟು ಇನ್ನೂ ಬೆಳಕೇ ಬಂದಿಲ್ಲ. ಆದರೆ ಮಧ್ಯಾಹ್ನ ಇವಾಗ 1 o'clock ಆಗಿದೆ. ಬೆಳಗ್ಗೆ ಎದ್ದಾಗಂತೂ ಫುಲ್ ಡಾರ್ಕ್ ಇತ್ತು. ಅದ್ರದ್ದು ನಾನು ಫೋಟೋ ತೊಗೊಂಡಿನಿ, ಅದೊಂದೆರಡು ಫೋಟೋನ ಇಲ್ಲಿ ಹಾಕ್ತೀನಿ, ನೋಡ್ಬೋದು. ಮಾಸ್ಕ್ ಹಾಕೋಬೇಕು. ಮಾಸ್ಕ್ ಬಾ ಹಾಕ್ಕೊಡ್ತೀನಿ. ಸ್ಮೋಕ್ ಇರೋದ್ರಿಂದ ಮಾಸ್ಕ್ ಹಾಕೋಬೇಕು. ಓಕೆ ಚಿನ್ನಮ್ಮ? ಹಾಂ, ಸ್ಮೋಕ್ ಇದೆ ಔಟ್ಸೈಡ್. ಇಟ್ಕೋ, ಹಾಕೋ ಮಾಸ್ಕ್ ಹಾಕೋ. ಓಕೆ, ಚಿನ್ನಮ್ಮ ಸ್ಮೋಕ್ ಯಾಕಮ್ಮ ಬಂದಿದೆ? ವೈಲ್ಡ್ ಫೈರ್ ಬಂದ್ಬಿಟ್ಟಿದ್ಯಾ? ವೈಲ್ಡ್ ಫೈರ್ ಬಂದ್ರೆ ಸ್ಮೋಕ್ ಬರುತ್ತಾ? ಓಕೆ, ಮಾಸ್ಕ್ ಹಾಕೊಂಡೇ ಇರಬೇಕು, ತೆಗಿ ಬರೋದು. ಓಕೆ, ಅದು ಸ್ಮೋಕ್ ಇದೆಯಲ್ಲ ಅದಕ್ಕೆ. ನಾನು ಬೆಳಗ್ಗೆ ಎದ್ದು ಹೊರಗಡೆ ಬಂದು ನೋಡಿದಾಗಂತೂ ಎಲ್ಲೋ ಮಾರ್ಸಲ್ಲಿದ್ದೀವೇನೋ ಅನ್ನಿಸ್ತಾ ಇತ್ತು. ನೀವು ನೋಡಬಹುದು ಇವಾಗ ಮಧ್ಯಾಹ್ನ 1 ಗಂಟೆ ಟೈಮ್ನಲ್ಲಿ ಸನ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಯಾವುದೋ ಒಂದು ಚಿಕ್ಕ ಮೂನ್ ಅನ್ನಿಸ್ತಾ ಇದೆ. ಅದು ಸನ್ಲೈಟೇ ಕಾಣಿಸ್ತಾ ಇಲ್ಲ. ಸ್ಕೈ ಅಂತೂ ಫುಲ್ ರೆಡ್ ಆರೆಂಜ್ ಸ್ಕೈ ಥರ ಇದೆ. ಐ ಡೋಂಟ್ ನೋ ಈ ವರ್ಲ್ಡಿಗೆ ಏನಾಗ್ತಾ ಇದೆ ಅಂತ. ಇನ್ನೂ ಇಯರ್ 2020 ಇನ್ನೇನೇನು ನೋಡಬೇಕೋ ಗೊತ್ತಿಲ್ಲ. ಅದರಲ್ಲೂ ಬೆಳಗ್ಗೆ ಎದ್ದಾಗಂತೂ ಇನ್ನೂ ಡಾರ್ಕ್ ಇತ್ತು. ಒಂದೆರಡು ಫೋಟೋಸ್ನ ಇನ್ಕ್ಲೂಡ್ ಮಾಡ್ತೀನಿ ನೋಡಿ. ವಿಂಡ್ ಶಿಫ್ಟ್ ಆಗಿರೋದ್ರಿಂದ ನಾರ್ದರ್ನ್ ಕ್ಯಾಲಿಫೋರ್ನಿಯಾಯಿಂದ ಸ್ಮೋಕ್ ಎಲ್ಲ ಈ ಕಡೆ ಬೇರೆ ಕಡೆ ಮೂವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾರ್ದರ್ನ್ ಕ್ಯಾಲಿಫೋರ್ನಿಯಾದಲ್ಲಿ ಇನ್ನೊಂದು ಸ್ವಲ್ಪ ಫೈರ್ ಇದೆ. ಮತ್ತು ಇಲ್ಲಿ ಆ್ಯಶ್ ಕೂಡ ಬೀಳ್ತಾ ಇದೆ. ಅದು ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ. ನಾನು ಬ್ಯಾಕ್ ಯಾರ್ಡಿಗೆ ಹೋಗಿ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ಏನು ಮಾಡ್ತಾ ಇದೀಯಾ ಇವಾನ್? ಕಲರ್ಸ್ ಮಾಡ್ತಿದ್ಯಾ? ಎಲ್ಲಿ ಮಾಡಿ ನೋಡೋಣ. ಏನು ಬರಿತಾ ಇದೀಯಾ?
ನಥಿಂಗ್. ಬರೀ ಏನಾದರೂ ಬರೀ ಒಂದು ಸರ್ಕಲ್ ಮಾಡು ನೋಡೋಣ. ಹಾಂ, ಬಿಗ್ ಸರ್ಕಲ್ ಮಾಡು. ಅದೇ ಬಿಗ್ ಸರ್ಕಲ್ಲಾ? ಆಮೇಲೆ ನೀವು ನೋಡ್ಬೋದು ಇಲ್ಲಿ ಒಂದು ಲೇಯರ್ ಆ್ಯಶ್ ಇದೆ. ಇಲ್ಲಿ ಇದ್ರ ಮೇಲ್ಗಡೆ ನೋಡಿದ್ರೆ ಕ್ಲೀನಾಗಿ ಗೊತ್ತಾಗತ್ತೆ. ಇದ್ರ ಮೇಲ್ಗಡೆ ನೋಡಿ ಒಂದು ಲೇಯರ್ ಆ್ಯಶ್ ಕೂತಿದೆ. ಆ್ಯಶ್ ಬೀಳ್ತಾ ಇದೆ ಆ್ಯಕ್ಚುಲಿ, ಬಟ್ ಸ್ಮೋಕ್ಸ್ ಮೇಲೇನೋ ಬರ್ತಾ ಇಲ್ಲ. ಏನು ಮಾಡೋಣ ಇವಾಗ? ಪ್ಯಾಕೇಜ್ ಓಪನ್ ಮಾಡೋಣ. ಪ್ಯಾಕೇಜ್ ಓಪನ್ ಮಾಡೋಣ. ಏನಿದೆ ಗೊತ್ತಾ ಪ್ಯಾಕೇಜಲ್ಲಿ? ಇಲ್ಲಿ ಕೇಳಿಲಿ, ನಿಂಗೆ ಪ್ಯಾಕೇಜಲ್ಲಿ ಏನಿದೆ ಗೊತ್ತಾ? ಕಾರ್ ಬಂದಿದ್ಯಾ? ನೋಡ್ತೀಯಾ ಕಾರು? ಓಕೆ, ಕಮ್ ಆನ್, ಲೆಟ್ಸ್ ಗೋ. ಚಿನ್ನಮ್ಮ, ದಿಸ್ ಇಸ್ ಫಾರ್ ಯು ಚಿನ್ನಮ್ಮ. Are you happy? Yes. ಅವ್ನು ನೋಡಿ ಹೆಂಗ್ ಮಾಡ್ತಾ ಇದ್ದಾರೆ. ಹ್ಯಾಪಿ? Yes. ಓಪನ್ ಮಾಡೋಣ. Yes, mommy. ಯಾವ ಕಲರ್ ಇದು ಕಾರು? ಬ್ಲೂ. ಓಕೆ, ಓಪನ್ ಮಾಡೋಣ ತಡಿ. ಅದ್ರ ಜೊತೆ ನಾನು ಇದು ಕ್ಯಾಸ್ಟ್ ಐರನ್ ಗ್ರಿಡಲ್ನ ಆರ್ಡರ್ ಮಾಡಿದ್ದೀನಿ. ಇದನ್ನ ದೋಸೆ ಹಾಕಕ್ಕೆ ಅಂತ ಆರ್ಡರ್ ಮಾಡಿದ್ದು. ನೋಡೋಣ, ಯಾವತ್ತೂ ನಾನು ಕ್ಯಾಸ್ಟ್ ಐರನ್ ಅಲ್ಲಿ ದೋಸೆನ ಹಾಕಿಲ್ಲ, ಹೇಗೆ ಬರುತ್ತೆ ಅಂತ ನೋಡೋಣ. ಇದು ಬಂದ್ಬಿಟ್ಟು ಲಾರ್ಜ್ ಕ್ಯಾಸ್ಟ್ ಐರನ್ ಗ್ರಿಡಲ್ ಇದು. ನೋಡೋಣ, ಇನ್ನೊಂದು 2 ದಿನದಲ್ಲೇ ಇದನ್ನ ಟ್ರೈ ಮಾಡಿಬಿಟ್ಟು ನೋಡ್ತೀನಿ. ಇದನ್ನ ಇವಾಗ ಓಪನ್ ಮಾಡಿಬಿಟ್ಟು ಕೊಡಬೇಕು ಅವನಂತೂ. ನೋಡಿ ಎಷ್ಟು ಎಕ್ಸೈಟೆಡ್ ಆಗಿದ್ದಾನೆ. ವಾವ್. Hi, mommy. ಯೋ ವೆಲ್ಕಮ್ ಚಿನ್ನಿ. ತಗೋ ಮಚ್ಚಿನಿ. ಬ್ಯಾಟ್ರಿ ಹಾಕೋಣ. ಓಕೆ. What is this? ಯಾಕಮ್ಮ? What is this? ಇದು ಫಸ್ಟ್ ರಿಮೂವ್ ಮಾಡಿಬಿಡೋಣ ಕವರ್ನ. Yes, mommy. ಓಕೆ, ಇದನ್ನ ಟ್ರಾಶಿಗೆ ಹಾಕಿ ಬಂದ್ಬಿಡಮ್ಮ. Okay, mommy. ಓಕೆ. ಏನಾಯ್ತು ಇವಾಗ? ಅದು ಟ್ರಾನ್ಸ್ಫಾರ್ಮರ್ ಅದು. ಹೆಂಗೆ ಕ್ಲೋಸ್ ಮಾಡೋದು ಹೆಂಗೆ? ವಾವ್, ನೈಸ್. ಯು ಲೈಕ್ ಇಟ್ ಚಿನ್ನಿ? Yes. What is this? And my baby tap. ಇವನ್ ಚಿನ್ನಿ, ಅಮ್ಮ ಪ್ಲೇ ಮಾಡ್ತಾರೆ, ಕೊಡಮ್ಮ. ಹಾಂ, ಕೊಡ್ತೀಯಾ? No. ಹೋಗ್ಲಿ, ನೀನೇ ಮಾಡು, ನೋಡೋಣ ಹೇಗೆ ಹೋಗುತ್ತೆ ಅಂತ. ಟ್ರಾನ್ಸ್ಫಾರ್ಮರು ಹೇಗೆ ಮುಂದೆ ಹೋಗುತ್ತೆ ಅಂತ ನೋಡೋಣ. ಅಲ್ಲಿ ಸೆನ್ಸರ್ ಇದೆ, ಅದು ಸೆನ್ಸ್ ಮಾಡುತ್ತೆ ನೀನು ಹ್ಯಾಂಡ್ ಈ ಥರ ಮಾಡಿದಾಗ. ಮಾಡು. Why is this? ನನಗೆ ಈ ಕಾರ್ದು ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇದು ಇವಾನ್ ಇಷ್ಟಪಟ್ಟ, ಅವನು ಕಲರ್ ಇಷ್ಟಪಟ್ಬಿಟ್ಟು ಇದನ್ನೇ ಚೂಸ್ ಮಾಡ್ದ ಅಂತ ತೊಗೊಂಡಿದ್ದು ಅಷ್ಟೇ. ಬಟ್ ಕಾರ್ದು ನನಗೆ ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾನು ಬೇಕಾದ್ರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡ್ತೀನಿ. ಬಟ್ ನನಗೆ ಕೇಳೋದಾದರೆ ನಾನು ಅದನ್ನು ರೆಕಮೆಂಡ್ ಮಾಡೋದಿಲ್ಲ. No. ಓಕೆ ಫ್ರೆಂಡ್ಸ್, ಇವಾಗ ನಾನು ಲಂಚ್ ಪ್ರಿಪೇರ್ ಮಾಡೋಕ್ಕೆ ಬಂದಿದ್ದೀನಿ. ಇವತ್ತು ಎದ್ದಿದ್ದು ಲೇಟ್ ಆಗಿದ್ದರಿಂದ ಎಲ್ಲದೂ ಕೂಡ ಲೇಟ್ ಆಗ್ತಾ ಇದೆ. ಇವಾಗ ಟೈಮ್ ಬಂದ್ಬಿಟ್ಟು ಅಲ್ಲೇ 1:45 ಆಗಿದೆ. ಇವಾಗ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಶ್ರಿಂಪ್ ಕರಿ ಮಾಡ್ತಾ ಇದ್ದೀನಿ. ಅದರ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಶ್ರಿಂಪ್ ಇಲ್ಲ ಪ್ರಾನ್ದು ಯಾವುದೇ ಡಿಶ್ ಆದರೂ ಅದು ಕೋಕೋನಟ್ ಜೊತೆ ಚೆನ್ನಾಗಿರುತ್ತೆ. ನೀವು ಫ್ರೆಶ್ ಗ್ರೇಟೆಡ್ ಕೋಕೋನಟ್ ಮಿಲ್ಕ್ನ ಮಾಡ್ಕೋಬಹುದು. ಇಲ್ಲಾಂದ್ರೆ ನಾನು ಇವತ್ತು ಈ ಕ್ಯಾಂಡ್ ಕೋಕೋನಟ್ ಮಿಲ್ಕ್ನ ತೊಗೊಂಡಿದ್ದೀನಿ. ಸೊ ಈ ಥರ ಯಾವ್ದು ಬೇಕಾದ್ರೂ ತೊಗೋಬಹುದು. ಸೊ ಶ್ರಿಂಪ್ ಮತ್ತು ಈ ಕೋಕೋನಟ್ ಮಿಲ್ಕ್ ಕಾಂಬಿನೇಷನ್ ಯಾವಾಗಲೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಶ್ರಿಂಪ್ ಆಲ್ ಟೈಮ್ ಫೇವ್ರೇಟ್. ಯಾವುದೇ ಫಾರ್ಮಲ್ಲಿ ಶ್ರಿಂಪ್ ಕೊಟ್ಟರು ನನಗೆ ತುಂಬಾ ಇಷ್ಟ. ಇವಾಗ ಶ್ರಿಂಪ್ನ ತಿನ್ನಲ್ಲ, ಅವನಿಗೆ ಪ್ಯಾರಲ್ ಆಗಿ ಸ್ವಲ್ಪ ಪಾಸ್ತಾನೇ ಮಾಡ್ತೀನಿ ಅದ್ರ ಜೊತೆ. ಮತ್ತು ನಾನು ಇವತ್ತು ಶ್ರಿಂಪ್ ಬಂದುಬಿಟ್ಟು ಈ ಸೈಜ್ ತೊಗೊಂಡಿದ್ದೀನಿ, ಇಷ್ಟು ದೊಡ್ಡದಿದೆ. ಇದು ಟೈಲ್ ಇರೋದನ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕಾದ್ರೂ ತೊಗೋಬೋದು ಶ್ರಿಂಪ್ನ. ಸೊ ಇವಾಗ ನಾನು ಇದನ್ನು ಹೇಗೆ ಮಾಡ್ತೀನಿ ಶ್ರಿಂಪ್ ಕರಿ ಇವಾಗ ತೋರಿಸ್ತೀನಿ ಬನ್ನಿ. ಇವಾಗ ಫಸ್ಟು ನಾನು ಶ್ರಿಂಪ್ ಇಲ್ಲಾಂದರೆ ನೀವು ಪ್ರಾನ್ ಬೇಕಾದ್ರೂ ತೊಗೋಬೋದು. ಅದಕ್ಕೆ ನಾನು ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಸ್ವಲ್ಪ ಸಾಲ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇಡ್ತೀನಿ. ನೆಕ್ಸ್ಟ್ ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಚಿಕ್ಕದು ಸಿನಮನ್ ಸ್ಟಿಕ್ ಅಂದರೆ ಚಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು ಒಂದು ಅನಿಯನ್ ತೊಗೊಂಡಿದ್ದೀನಿ. ಇದು ಆದಷ್ಟು ಚಿಕ್ಕದಾಗಿ ಹೆಚ್ಕೊಳ್ಳಿ ಅನಿಯನ್ನ. ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಇವಾಗ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಇದು 1.5 ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಕೂಡ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇದು ಕೂಡ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊತೀನಿ. ಇದು ಬೇಗ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಕೂಡ ಹಾಕೋಬಹುದು. ಇವಾಗ ನೋಡಿ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾನು 1.5 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ಸಷ್ಟು ಧನಿಯಾ ಪೌಡರ್, 1/2 ಸ್ಪೂನಷ್ಟು ಕ್ಯುಮಿನ್ ಪೌಡರ್ ಅಂದರೆ ಜೀರಿಗೆ ಪೌಡರ್. ನೆಕ್ಸ್ಟು 1 ಸ್ಪೂನಷ್ಟು ನಾನು ಸ್ವಲ್ಪ ಚಿಕನ್ ಕರಿ ಮಸಾಲ ಕೂಡ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕೋಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು. ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಇದನ್ನು ಸ್ಟಿರ್ ಮಾಡ್ಕೊಂಡೇ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ಟರ್ಮರಿಕ್ ಪೌಡರ್ ಮತ್ತು ಸಾಲ್ಟ್ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಶ್ರಿಂಪ್ನ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗಲೇ ನೀರು ಹಾಕ್ಕೊಳೋದು ಬೇಡ, ಹಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಶ್ರಿಂಪ್ನ ಫ್ರೈ ಮಾಡಿದ್ದೀನಿ. ನೀವು ನೋಡಬಹುದು ಶ್ರಿಂಪ್ ಬಂದ್ಬಿಟ್ಟು ಸ್ವಲ್ಪ ಪಿಂಕ್ ಆರೆಂಜಿಶ್ ಕಲರ್ ಆಗಿ ಟರ್ನ್ ಆಗಿದೆ. ಶ್ರಿಂಪ್ ಈ ಥರ ಬೆಂದಂಗೆ ಅದು ಕಲರ್ ಚೇಂಜ್ ಆಗುತ್ತೆ. ಶ್ರಿಂಪ್ ಬೇಗನೆ ಬೆಂದ್ಬಿಡುತ್ತೆ. ಸೊ ಜಾಸ್ತಿ ಫ್ರೈ ಮಾಡೋದು ಬೇಕಾಗೋದಿಲ್ಲ, 1 ಮಿನಿಟ್ ಅಷ್ಟು ಫ್ರೈ ಮಾಡಿದರೆ ಸಾಕಾಗತ್ತೆ. ಅದಾದಮೇಲೆ ಇವಾಗ ನಾನು ಇದಕ್ಕೆ ಕೋಕೋನಟ್ ಮಿಲ್ಕ್ನ ಹಾಕ್ಕೊತಾ ಇದ್ದೀನಿ. ಇವತ್ತು ನಾನು ಕ್ಯಾಂಡ್ ಕೋಕೋನಟ್ ಮಿಲ್ಕ್ನ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಫ್ರೆಶ್ ಗ್ರೇಟೆಡ್ ಕೋಕೋನಟ್ದು ಮಿಲ್ಕ್ನ ತೆಗೆದುಬಿಟ್ಟು ಹಾಕೋಬಹುದು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಆವಾಗಲೇ ಹೇಳ್ದಂಗೆ ಇದು ಶ್ರಿಂಪ್ ಕರಿ ಮಾಡಬೇಕಾದ್ರೆ ಅದು ಕೋಕೋನಟ್ ಮಿಲ್ಕ್ ಆಗಿದ್ರೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ಲಾಸ್ಟಿಗೆ ಇವಾಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಯೂಶ್ವಲಿ ನಾನು ಲಾಸ್ಟಿಗೆ ಹಾಕ್ಕೊತೀನಿ, ಸ್ಮೆಲ್ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಇವಾಗ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತೀನಿ. ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ, ಒಂದು 5 to 7 ಮಿನಿಟ್ಸ್ ಆದರೆ ಸಾಕಾಗುತ್ತೆ. ಶ್ರಿಂಪು ನಾನು ಆವಾಗಲೇ ಹೇಳ್ದಂಗೆ ತುಂಬಾ ಬೇಗ ಬಂದುಬಿಡುತ್ತೆ. ಇದು ನೀವು ನೋಡಬಹುದು ಶ್ರಿಂಪ್ ಬೆಂದಾಗ ಈ ಥರ ಕರ್ಲ್ ಆಗುತ್ತೆ, ಅಂದರೆ ಈ ಥರ ಸುತ್ಕೊಳುತ್ತೆ. ಇದನ್ನು ಜಾಸ್ತಿ ಕೂಡ ಬೇಯಿಸೋಕ್ಕೆ ಹೋಗಬೇಡಿ, ಯಾಕೆಂದರೆ ತುಂಬ ಚೂಯಿ ಆಗುತ್ತೆ. ಸೊ ಒಂದು 6 to 7 ಮಿನಿಟ್ಸ್ ಅಷ್ಟು ಬೇಯಿಸಿದರೆ ಸಾಕಾಗುತ್ತೆ. ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳಿ. ನನ್ನ ಹತ್ರ ಖಾಲಿಯಾಗಿ ಹೋಗ್ಬಿಟ್ಟಿದ್ದು, ಅದಕ್ಕೆ ಇವತ್ತು ನಾನು ಸ್ಕಿಪ್ ಮಾಡಿದ್ದೀನಿ. ಇವಾಗ ಶ್ರಿಂಪ್ ಕರಿ ರೆಡಿಯಾಗಿದೆ. ಇದಂತೂ ನಂದು ಫೇವ್ರೆಟ್. ಇವಾಗ ನಾನು ಇದನ್ನು ಚಪಾತಿ ಜೊತೆ ಎಂಜಾಯ್ ಮಾಡ್ತೀನಿ. ಇದು ರೈಸ್ ಜೊತೆ ಕೂಡ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ನಮ್ಮೆಲ್ಲರದ್ದು ಊಟ ಆಯಿತು. ಸ್ವಲ್ಪ ಕತ್ಲೆ ಅನ್ನಿಸ್ತಾ ಇದೆ ಅನಿಸುತ್ತೆ. ಬೆಳಗ್ಗೆಯಿಂದನೂ ಕೂಡ ಲೈಟ್ ಆನ್ ಮಾಡಿದ್ದೀವಿ.
ಮತ್ತು ನಾನು ಆವಾಗಲೇ ಹೇಳ್ದಂಗೆ ನಾನು ಸ್ವಲ್ಪ ಹೇರ್ ಕಟ್ ಮಾಡ್ಕೊಂಡಿದ್ದೆ. ಹೇಗೆ ಕಾಣುತ್ತೆ ಅಂತ ಇವಾಗ ನಾನು ತೋರಿಸ್ತೀನಿ. ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಒಂದು ಆಲ್ಮೋಸ್ಟ್ 3 ಇಂಚಷ್ಟು ಕಟ್ ಮಾಡಿಕೊಂಡೆ. ಸ್ವಲ್ಪ ಕೆಳಗಡೆ ಸ್ಪ್ಲಿಟ್ ಆ್ಯಂಡ್ ಒಂದು ಸ್ವಲ್ಪ ಡ್ರೈ ಅನ್ನಿಸ್ತಾ ಇತ್ತು. ನಾನು ಲಾಸ್ಟ್ ಟೈಮ್ ಒಂದು ಸತಿ ತೋರಿಸಿದ್ದೆ ನಾನು ನಿಮಗೆ ಮನೇಲೆ ಹೇಗೆ ಹೇರ್ ಕಟ್ ಮಾಡಿಕೊಂಡೆ ಅಂತ. ಹಾಗೆಯೇ ಈ ಸತಿ ಕೂಡ ಅದೇ ಥರನೇ ಮಾಡ್ಕೊಂಡಿರೋದು. ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಎಷ್ಟೊಂದು ದಿನ ಆಗಿತ್ತು ನಾವು ವ್ಲಾಗ್ ಮಾಡ್ದಲೇ. ಮತ್ತು ನೀವು ಎಷ್ಟೊಂದು ಚೆನ್ನಾಗಿ ಕೇಳ್ತಾ ಇರ್ತೀರಾ ಎವ್ರಿ ಡೇ ವ್ಲಾಗ್ ಮಾಡಿ ಅಂತ. ಆದರೆ ಇವಾಗ ಈ ಪ್ಯಾಂಡಮಿಕಲ್ಲಿ ಏನಾಗೋಗ್ಬಿಟ್ಟಿದೆ ಅಂದರೆ ನಾವು ಇವಾನಿಗೆ ಇನ್ನೂ ಅವ್ನ ಫ್ರೆಂಡ್ಸ್ ಜೊತೆ ಆಟ ಆಡೋಕ್ಕೆ ಕಳಿಸ್ತಾ ಇಲ್ಲ. ಮತ್ತು ಎಲ್ಲೂ ಪ್ಲೇ ಗ್ರೌಂಡಿಗೆ ಕೂಡ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ. ಕೇಳ್ತಾ ಇದ್ದಾನೆ ವಾಯ್ ಅಂತ. ಏನಕ್ಕಮ್ಮ ಏನಕ್ಕೆ ಪ್ಲೇ ಗ್ರೌಂಡಿಗೆ ಹೋಗ್ತಾ ಇಲ್ಲ ನಾವು? ಸ್ಕೂಲಿಗೂ ಯಾಕೆ ಹೋಗ್ತಾ ಇಲ್ಲ? ಅಲ್ಲಿ ಹೊರಗಡೆ ಎಲ್ಲ ಜಾಮ್ಸ್ ಇದೆ ಅಂತ ಚಿನ್ನಮ್ಮ. ಅದೆಲ್ಲ ಸರಿ ಹೋದ್ಮೇಲೆ ಹೋಗೋಣ. ಓಕೆ. ಸೊ ಅವನಿಗೆ ಮನೇಲೇ ಎಂಗೇಜ್ಡ್ ಇಡಬೇಕಾಗಿದೆ ಇವಾಗ. ಅದರಿಂದ ಒಂದು ಸ್ವಲ್ಪ ಸ್ಕ್ರೀನ್ ಟೈಮ್ ಕೂಡ ಎಲ್ಲ ಜಾಸ್ತಿ ಆಗಿದೆ, ವಿಚ್ ಐ ಆಮ್ ನಾಟ್ ಎಟ್ ಆಲ್ ಓಕೆ ವಿತ್ ದಟ್. ಮತ್ತು ಸಮ್ಟೈಮ್ಸ್ ಏನು ಮಾಡ್ತಾನೆ ಅಂದರೆ ನಾನು ಕ್ಯಾಮ್ರಾ ಆನ್ ಮಾಡಿದ್ರೂ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಟ್ರೈಪಾಡ್ನ ಶೇಕ್ ಮಾಡ್ತಾ ಇರ್ತಾನೆ. ಮತ್ತು ಇವಾಗ ಮನೇಲೇ ಇರೋದ್ರಿಂದ ಒಂದು ರೊಟೀನ್ ಕೂಡ ಎಲ್ಲ ಚೇಂಜ್ ಆಗಿ ಹೋಗ್ಬಿಟ್ಟಿತ್ತು. ಅದರಿಂದ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ, ಸ್ವಲ್ಪ ಜಾಸ್ತಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಇವಾಗೆಲ್ಲ ಸ್ವಲ್ಪ ಪರವಾಗಿಲ್ಲ, ಒಂದು ರೊಟೀನಿಗೆ ವಾಪಸ್ ಬರ್ತಾ ಇದ್ದಾನೆ. ಮತ್ತು ಅವನಿಗೆ ಹೋಮ್ ಸ್ಕೂಲಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂತ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ನಿಮಗೂ ಎಷ್ಟೊಂದು ಜನಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಎವ್ರಿ ಡೇ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಆದಷ್ಟು ನಿಮಗೆ ಜಾಸ್ತಿ ವೀಡಿಯೋಸ್ನ ತೊಗೊಂಬರೋಕ್ಕೆ ನಾನು ಖಂಡಿತ ಟ್ರೈ ಮಾಡ್ತೀನಿ. ಹೋಪ್ಫುಲಿ ಇದನ್ನು ನೀವೆಲ್ಲ ಅರ್ಥ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಮತ್ತು ನಿಮ್ಮದು ಸಪೋರ್ಟ್ ಮತ್ತು ಲವ್ ಯಾವಾಗಲೂ ಹೀಗೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಇವಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಎವ್ರಿ ಡೇ ವ್ಲಾಗ್, ಬಟ್ ಆದಷ್ಟು ವೀಡಿಯೋಸ್ನ ತೊಗೊಂಬರೋಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಮತ್ತು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವನ್ ಬಾಯ್ ಹೇಳ್ತೀಯ ಚಿನ್ನಮ್ಮ? ಬಾಯ್ ಬಾ ಫ್ರೆಂಡ್ಸಿಗೆ ಬಾಯ್ ಹೇಳೋಣ ಬಾ. ಓಕೆ, ಆಟ ಆಡ್ಕೊಂಡು ಹೆಂಗೆ ಮಾಡ್ಕೊಂಡಿದ್ದಾನೆ ನೋಡಿ. ಬಾಯ್ ಹೇಳು ಫ್ರೆಂಡ್ಸಿಗೆ. ಬಾಯ್ ಬಾಯ್. Subscribe. See you next vlog. Until then, bye bye. Next vlog ಅಲ್ಲಿ ಸಿಗೋಣ. ಅಲ್ಲಿ ತನಕ be happy and spread happiness. Bye bye. Bye bye. Bye bye. Bye bye. Bye bye. Bye bye. Bye bye.